ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೇನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ಯಪ್ಪ, ಇನ್ನ ಈ ಕಣ್ಣಾಗ ಏನ್ ನೋಡ್ಬೇಕು ಏನೋ ಎಂಥ ವಿಚಿತ್ರ ನೋಡ್ರಿ. ಕೆಲವೊಂದು ಸಿನಿಮಾ ಹೆಂಗಿರ್ತಾವಂದ್ರ ರಿಯಲ್ ಸ್ಟೋರಿ ನೋಡಿ ಮಾಡಿರ್ತಾರ ಇನ್ಸ್ಪೈರ್ ಆಗಿ. ಇನ್ನೂ ಕೆಲವೊಂದು ಸಿನಿಮಾಗಳು ಹಂಗಲ್ಲ, ಸಿನಿಮಾ ನೋಡಿನೇ ರಿಯಲ್ ನಿಜ ಜೀವನದಾಗ ನಡೆದು ಹೋಗ್ಬಿಡ್ತಾವ. ನಿಮಗೆಲ್ಲ ಈ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ನೆನಪೈತ್ಯಾ? ನೋಡಿರೆ ಸೇಮ್ ಅದೇ ಕಥೆ ನೋಡ್ರಿ. ಆದ್ರ ಸ್ವಲ್ಪ ಚೇಂಜ್ ಏನಂದ್ರ ಬಾನಲ್ಲೇ ಅಲ್ಲ, ಇಲ್ಲಿ ಬಾನಲ್ಲ ಮಧುಚಂದ್ರಕ್ಕೆ ಅಂತ ಹೇಳಬಹುದು. ಈಕೆ ಹೆಸರ ಸೋನಂ ರಘುವಂಶಿ ಅಂತ ಹೇಳಿ, ಇವನ್ ಹೆಸರ ರಾಜಾ ರಘುವಂಶಿ ಅಂತ ಹೇಳಿ. ಇದು ಮಧ್ಯಪ್ರದೇಶದ ಇಂದೋರ್ ಜೋಡಿ. ಮೇ 10ನೇ ತಾರೀಕ ಲಗ್ನ ಮಾಡ್ಕೊಂಡಿದ್ರು. ಮದುವೆ ಆಗಿ ಒಂದು 13 ದಿನ ಆದ್ಮೇಲೆ ಒಂದು ಮೇಘಾಲಯಕ್ಕ ಹನಿಮೂನ್ ಟ್ರಿಪ್ ಪ್ಲಾನ್ ಮಾಡ್ತಾರ. ಆದ್ರ ಹನಿಮೂನಿಗೆ ಹೋದಂತ ಜೋಡಿ ಹೊಳ್ಳೆ ಬರುದೇ ಇಲ್ಲ. ನೋಡಿದ್ರ ಗಂಡ ರಾಜ ರಘುವಂಶಿ ಅಲ್ಲೇ ಕೊಲೆಯಾಗ್ಬಿಟ್ಟಾರ. ಪಾಪ ಹೆಂಡತಿ ನೋಡಿದ್ರ ಪತ್ತೆ ಇಲ್ಲ, ಸಿಗಾಕತ್ತಿಲ್ಲ. ಅಲ್ಲ ಪಾಪ, ಏನರೇ ಆಗಿ ಹೆಂಡತಿನ ಯಾರೋ ಕಿಡ್ನಾಪ್ ಮಾಡಿ ಈ ಗಂಡನನ್ನ ಮುಗಿಸ್ಬಿಟ್ರೇನು, ಕೊಲೆ ಮಾಡಿದ್ರೆ ಅಂತ ಏನೇನೋ ಯೋಚನೆ. ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಹುಡುಕ್ಯಾಡಿದ್ರು. ಆಮೇಲೆ ನೋಡಿದ್ರ ಇದು ಬಾನಲ್ಲ ಮಧುಚಂದ್ರಕ್ಕೆ ಸ್ಟೋರಿ ಆಗ್ಬಿಡುತ್ತೆ. ಪಾಪ ನೋಡ್ರಿ, ಆ ಗಂಡ ಲಗ್ನ ಆಗಬೇಕಾದ್ರ ಆಕಿ ಮಾರಿನ ಚಂದ ನೋಡ್ದಂಗ್ ಕಾಣಲ್ ಅನಸ್ತೈತಿ. ನೋಡ್ರಿ, ಒಂದ್ ಸ್ವಲ್ಪರೇ ಮಾರ್ಯಾಗ ನಗು ಇತ್ತ, ಲಗ್ನ ಆಗ್ಲಿಕ್ಕತ್ತಿ ನನ್ನ ಹೀಗಿತ್ತ, ಖುಷಿ ಇತ್ತ. ನೋಡ್ರಪ್ಪ, ಪಾಪ ಗಂಡು ಇದು ಯಾವ್ದೂ ಗೊತ್ತಿಲ್ಲಾರ್ದೆ ಹನಿಮೂನ್ಗೂ ಕರ್ಕೊಂಡು ಹೋಗ್ಯಾರ. ಪಾಪ ಅಲ್ಲಿ ನೋಡಿದ್ರ ಆಕಿ ತನ್ನ ಬಾಯ್ ಫ್ರೆಂಡ್ ಜೊತೆ ಕೂಡಿ 3 ಸುಪಾರಿ ಹುಡುಗರನ್ನ ಸೆಟ್ ಮಾಡಿಸ್ಕೊಂಡು ಗಂಡನನ್ನೇ ಮುಗಿಸಿ ಬಾಯ್ ಫ್ರೆಂಡ್ ಜೊತೆ ಎಸ್ಕೇಪ್ ಆಗ್ಬಿಟ್ಟಾಳಂತ. ಎಂಥ ಕತಿ ಅಂತೀನಿ ಖರೇನೆ. ಅದು ಎಸ್ಕೇಪ್ ಆಗಿದ್ ಎಲ್ಲಿಗಂತ ತಿಳ್ಕೊಂಡ್ರಿ ನೀವ? ಯೋಗಿ ನಾಡು UPಗೆ. ಈಗ ಹೋಗಿ ಪೊಲೀಸರು ಎತ್ತಾಕೊಂಡು ಬಂದ್ ಬಿಟ್ಟಾರ. ಅಲ್ರಿ, ಲಗ್ನವಲ್ಲ ಅಂದ್ರ ಬ್ಯಾಡ ಅಂದ್ರ ಬಿಡ್ಬೇಕಾಗಿತ್ತು ಹೆಂಗಾರ ಮಾಡಿ. ಗಂಡಂದ ಪಾಪ ಜೀವನ ಹಾಳಲ್ಲ, ಇನ್ನೊಬ್ರು ಜೀವ ಕಿತ್ಕೊಳ್ಳೋ ಹಕ್ಕು ಯಾರಿಗಾರ ಇರ್ತೈತಿ ಅಂತ ಹೇಳ್ರಿ. ಲಗ್ನವಲ್ಲ ಅಂದ್ರ ಬ್ಯಾಡ ಅಂತ ಬಿಡಬೇಕಾಗಿತ್ತು. ಎಂಥ ಕತಿಗಳು ನೋಡ್ರಿ. ಈ ಸೋಷಿಯಲ್ ಮೀಡಿಯಾದಾಗ ಈಕಿದೊಂದು ವಿಡಿಯೋ ಒಂದ್ ಕಡೆ ಸೌಂಡ್ ಮಾಡ್ಲಿಕ್ಕತ್ತಿದ್ರ ಇನ್ನೊಂದ್ ಕಡೆ ನೋಡ್ಬೇಕು ನೀವು. ಮಹುವಾ ಮೊಯ್ತ್ರಾ ಅವರದ್ದು ಜೋಡಿದ ಒಂದು ವಿಡಿಯೋ ಫುಲ್ ಟ್ರೆಂಡಿಂಗ್. What's your source of energy? Sex. Oh. So what's your source of energy? Sex. Oh. ಏ ಯಾರ್ರಿ ಅದು? ಇದನ್ ಹಾಕಿದ್ದು ಇದಲ್ರಿ, ಅಲ್ಲ ಇನ್ನೊಂದೈತಿ, ಅದನ್ನ ಹಾಕ್ರಿ. ಇವರದ್ದು ನೆಟ್ ವರ್ತ್ 3.7 ಕೋಟಿ, ಅವರದ್ದು 137 ಕೋಟಿ. ಮಹುವಾ ಅವರ ವಯಸ್ಸು 50, ಆದ್ರ ಅದೇ ಅವ್ರ ವಯಸ್ಸು 65. ಮಹುವಾ ಅವ್ರು ಹೇಳಿದ್ದು ಕರೆಕ್ಟೇ ಐತಿ ಬಿಡ್ರಪ್ಪ. ಅವ್ರ ಎನರ್ಜಿಗೆ ಅದೇ ಕಾರಣ ಅಂತ ಇರಬಹುದು ಅನಿಸ್ತೈತಿ. ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತಿ, ನಿಮಗೂ ಅನಿಸ್ತೈತಿಲ್ಲ? ಬಿಜೆಪಿ ಪಕ್ಷದ ಮಾಜಿ ಸಂಸದ ಪಿನಕಿ ಮಿಶ್ರಾ ಮತ್ತು ಮಹುವಾ ಮೊಯ್ತ್ರಾ ಅವರಿಗೆ ಈ ರಿಟೈರ್ಡ್ ಲೈಫ್ನಾಗ ಆದಂತಹ ಮ್ಯಾರಿಡ್ ಲೈಫಿಗೆ ಶುಭಾಶಯಗಳು ಹೇಳೋಣ. ನೀವು ಕಮೆಂಟ್ ಮಾಡಿ ತಿಳಿಸ್ರೋ ಹೋಗಿ. ಅಯ್ಯಯ್ಯ, ಇದೆಲ್ಲದರ ನಡುವ ಈ ಪಾಕಿಸ್ತಾನ ಮಂದಿದ ಕಾಮಿಡಿ ಅಂದ್ರೆ ಕಾಮಿಡಿ ಕೇಳುವುದೇ ಬೇಡ. ಅಲ್ರಿ, ನಾವಿಲ್ಲಿ ಪಾಕಿಸ್ತಾನದ ಏರ್ ಬೇಸ್ ಹೊಡೆದು ಹಾಕಿದ್ವಿ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿವಿ ಅಂತ ಹಿಗ್ಗಾಗಿದ್ವಿ, ಖುಷಿ ಪಟ್ಟಿದ್ವಿ. ಆದ್ರ ನಾಯಿಗೆ ಹೊಡೆದಂಗ ಹೊಡೆಸ್ಕೊಂಡ್ರು ಸಹಿತ ಪಾಕಿಸ್ತಾನ ಖುಷಿದಾಗದಂತ, ಹಿಗ್ಗಾಗದಂತ. ಎದಕ್ಕಂತ ಹೇಳ್ತೀನಿ ಕೇಳ್ರಿ. ಪಾಕಿಸ್ತಾನದ ಯುವಕರು ಭಾರತದ ವಿರುದ್ಧ ಮೀಮ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಾಗ ಭಾರತನ ಸೋಲಿಸ್ತು ಅಂತ ಖುಷಿ ಪಟ್ಟು ಬಿಟ್ಟಾರಂತ. ಅಯ್ಯೋ, ಇದನ್ನ ಹೇಳಿದ್ದು ಅಲ್ಲಿನ IT ಮಿನಿಸ್ಟರೇ. But having said that, मैं ये समझता हूँ कि पाकिस्तान की जेन जी ने
पाकिस्तान के मीमर्स हैं। देखिए हमारी मीम गेम वाज अप देयर, मतलब आपने ऐसे ऐसे मीम देखे कि जी लाहौर मत जाना, वो रास्ता गलत बताते घूम जाओगे, कराची मत जाना मोबाइल चोरी हो जाएगा, नंबर भी नहीं जाके मर जाओगे। इस्लामा की बिरयानी जो कह रहा है बड़ी अच्छी होगी, उसको तो वाकई वी कैन नॉट विन द वॉर, ये भी एक बात था। सो आई थिंक हमारी मीम गेम भी इतनी ऊपर थी कि इंडियन परेशान थे, बिकॉज वो गए हुए थे एक वॉर हिस्ट्रिया के अंदर कि ओ माय गॉड यहाँ से बम आ गया, यहाँ से मिसाइल आ गया, हमने लाहौर का पोर्ट तबाह कर दिया, हमने मुल्तान की बंदरगाह को अटैक कर दिया। तो जब ये सारे जोक्स चल रहे थे पाकिस्तानी, ये तो वो सीरियस होकर जोक्स कर रहे थे ना, पाकिस्तानी उनका मजाक उड़ा रहे थे और वो परेशान थे, ये कौन सी कौम से पाला पड़ गया है जो हमारे जुगते लगा रहे हैं इस माहौल के अंदर। सही बात है। वैसे ತಿಳಿತಿಲ್ ಈಗ ಈ ದೇಶ ಯಾಕೆ ಹಿಂಗ್ ಭಿಕ್ಷೆ ಬೇಡ್ಲಿಕ್ಕತ್ತದಂತ ಅರ್ಥ ಆಯ್ತಿಲ್ ನಿಮಗ್? ಪಾಕಿಸ್ತಾನದ ಕಥಿ ಹಂಗಾದ್ರ ನಮ್ಮ ಕಾಂಗ್ರೆಸ್ನವರದ್ದು ಬ್ಯಾರೆದೇ ಕಥಿ ನೋಡ್ರಪ್ಪ. ಎತ್ತಿಗೆ ಜ್ವರ ಬಂತು ಅಂದ್ರೆ ಎಮ್ಮಿಗೆ ಬರ ಎಳೆದ್ರು ಅಂತಾರಲ್ಲ, ಹಂಗೇ ಆಯ್ತು ನೋಡ್ರಿ. ಇವ್ರು ಮಾಡಿದ್ದ ತಪ್ಪಿಗೆ ಯಾರ್ಯಾರ ಮೇಲೆ ಹೋಗ್ಬೇಕು ಕುಂದರ್ಸ್ಲಿಕ್ಕ ಚಾಲು ಮಾಡಿಬಿಟ್ಟಾರ. ಸಿಎಂ ಸಾಹೇಬ್ರೆ, ಡಿ.ಕೆ. ಸಾಹೇಬ್ರದ್ದು ಸಾಕ್ಷಿ ಸಮೇತ ವಿಡಿಯೋ ಐತಿ. ಈಗ ನೋಡಿದ್ರ ಪೊಲೀಸರು ಅಂತ ಹೇಳಿಕತ್ತೀರಿ, ಅವತ್ತ ಈ ಮಂದಿನೆಲ್ಲ ನಾಲ್ಕಕ್ಕೆ ಬರ್ರಿ ಬರ್ರಿ ಅಂತ ಆಹ್ವಾನ ಕೊಟ್ಟಿದ್ ಯಾರಂತ? ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬಿಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂಗೆ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬಿಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಫೋಟೋ ತಗ್ಸೋದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ರು. ನನ್ನ ಮಕ್ಕಳು ಎಲ್ಲ ಸತ್ತಿದ್ರು, 11 ಮಕ್ಕಳು ಸತ್ತಿದ್ರು. ಅವ್ರ ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ರು. ಇಂಥ ಸರ್ಕಾರ ನಮಗೆ ಬೇಕಾ? ಇಂಥ ಜನಪ್ರತಿನಿಧಿಗಳು ನಮಗೆ ಬೇಕಾ? ಅವ್ರ ತಪ್ಪನ್ನು ಮುಚ್ಚಿಡೋದಕ್ಕೋಸ್ಕರ ಪೊಲೀಸರನ್ನ ಸಸ್ಪೆಂಡ್ ಮಾಡೋದು, ಅಮಾನತ್ ಮಾಡೋದು ಎಷ್ಟು ಸರಿ? ನನ್ ಬಟ್ ಮಾಡಕ್ ಏನಿದೆ ಅವರು? ಇನ್ ವಾಟ್ ವೇ ಐ ಆಮ್ ರೆಸ್ಪಾನ್ಸಿಬಲ್? ನನಗನಿಸ್ತೈತಿ ಒಂದ್ ಸಲ ನೀವುಗಳೇ ಮಾಡಿರೋ ಈ ಟ್ವೀಟ್ಗಿ ಪೋಸ್ಟ್ಗಿ ಮಂದಿ ಹೆಂಗ್ ಉಗಿದು ಉಪ್ಪಿನಕಾಯಿ ಕಟ್ಲಿಕತ್ತಾರ ನೋಡ್ರಿ ಅಲ್ಲ, ಅವಾಗರೆ ಒಂದ್ ಸ್ವಲ್ಪ ಬುದ್ಧಿ ಬರ್ತೈತೇನೋ ಅಂತ ಅನಿಸ್ಲಿಕತ್ತದ ನೋಡ್ರಪ್ಪ. ನೋಡ್ರಿ, ನಾಯಕ ಅಂದ್ರ ಹೆಂಗಿರ್ಬೇಕು? ಮಂದಿ ಬೈಯುವಂಗಿರ್ಲೇಬಾರ್ದು. ನಾಯಕ ಅಂದ್ರ ಮಂದಿ ಬಂದಾಗ ಮನಸ್ಸಾರೆ ಜೈಕಾರ ಹಾಕುವಂಗಿರ್ಬೇಕು. ನೋಡ್ರಿ ಅಣ್ಣಾಮಲೈ ಅವರ ಹವಾ ಹೆಂಗಿತ್ತಂತ ಹೇಳಿ. நம்முடைய முன்னாள் மாவட்ட தலைவர் சகோதரர் அண்ணாமலை அவர்களை அன்போடு வரவேற்கின்றோம். வெற்றிவேல். தம்பிகளே, இதே மாதிரி இன்னும் 2-3 நிமிடங்கள்ல, ஒரு நிமிஷம், அமித்ஷாஜி அவர்கள் வருகிறார்கள். அப்படி வரும்போது நாம் அனைவரும் எழுந்து நின்று பலத்த கைதட்டலோட துண்ட சுத்தி விசிலடித்து பெரிய ஆரவாரத்துடன் அவரை நாம வரவேற்கணும். இன்னும் 2-3 நிமிடங்கள்ல அமித்ஷா வருவார்கள். இப்போ உட்காரலாம், எல்லாம் இப்போ உட்காருங்க, இப்போ உட்காருங்க. ಯಾರುಮೇ ಇಂದ ಪಂದಲ ಬಿಟ್ಟು வெளியில இருக்க கூடாது. ಆದ್ರೂ ನನಗೊಮ್ಮೆ ಅನಿಸ್ತೈತ್ರಪ್ಪ, ಬಿಜೆಪಿ ಹೈಕಮಾಂಡ್ ಅಣ್ಣಾಮಲೈ ಅವರ ವಿಷಯದಾಗ ಬಹಳ ದೊಡ್ಡ ತಪ್ಪು ಮಾಡ್ತು ಅಂತ ಅನಿಸ್ತದ ನೋಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.